ನಮಸ್ಕಾರ. ನನ್ನ ಹೆಸರು ಡಿಂಶಿ ಅಂತೇಳಿ. ಈಗ ಮೋದಿ ಕೇರ್ ಡೈರೆಕ್ಟರ್ ನಾನು. ಸೊ ಇವತ್ತಿನ ಕ್ಲಾಸ್ ಏನು ಇವತ್ತು ಬಗ್ಗೆ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ವಿ, ಮೋದಿ ಕೇರ್ ಬಗ್ಗೆ ಹೇಳ್ತೀನಿ ಸರ್ ನಿಮಗೆ. ವೆಲ್ಕಮ್ ಟು ವಂಡರ್ಫುಲ್ ವರ್ಲ್ಡ್ ಆಫ್ ಮೋದಿ ಕೇರ್. ಇದ್ರದ್ದು ಏನು ಮುಂದೆ ಸ್ವಲ್ಪ ತಿಳ್ಕೊಳ್ಳೋಣ ಎಲ್ಲ ಡೀಟೇಲ್ಸ್. ಏನಂತಂದ್ರೆ, ಆರ್ ಯು ಲಿವಿಂಗ್ ದ ಲೈಫ್ ಆಫ್ ಯುವರ್ ಡ್ರೀಮ್ಸ್? ಅಂದ್ರೆ ನಮ್ಮ ಕನಸಿ ಪ್ರತಿಯೊಬ್ಬರಿಗೆ ಕನಸು ಇರುತ್ತೆ, ಆದರೆ ನಮ್ಮ ಕನಸಿನ ತಕ್ಕ ನಾವು ಜೀವನ ಮಾಡ್ತಾ ಇದ್ದೀವ ಅಥವಾ ನಮ್ಮ ಕನಸು ನನಸಾಗ್ತಾ ಇದೆ ಅಂತ. ಸೊ ಅದರ ಫಸ್ಟ್ ಬರೋದು ನಮ್ದು ಏನಂತಂದ್ರೆ ಫೈನಾನ್ಷಿಯಲ್. ಅಂದ್ರೆ ಫೈನಾನ್ಷಿಯಲ್ ಅಂತಂದ್ರೆ ಪ್ರತಿಯೊಬ್ಬರಿಗೆ ಹಣ ಬೇಕು. ಹಣ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ, ಹಣನೇ ಎಲ್ಲದಕ್ಕೂ ಮುಖ್ಯ. ಯಾಕಂದರೆ ಸೊ ಹಣ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಎಲ್ಲರಲ್ಲಿ ಕನಸು ಎದ್ದೇ ಇರುವಂಥದ್ದು. ಅದೇ ಥರ ಎರಡನೇದು ಏನಂತಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ಖುಷಿಯನ್ನು ಕಾಣಬೇಕು. ಯಾಕಂದರೆ ಸಾಕಷ್ಟು ನಾವು ನೋಡ್ತಿರ್ಬೇಕು ಕೆಲಸದಲ್ಲಿ ಒತ್ತಡ ಆಗಿ ಈ ನೋಡ್ತಿರ್ತೇವೆ ಹೊರಗಡೆ ಮಾರ್ಕೆಟಲ್ಲಿ ಅಥವಾ ಜಾಬಲ್ಲಿ ನೋಡ್ತಿರ್ತೇವೆ, ಹೌದಾ? ಅದೇ ಥರ ನನಗೆ ಫ್ಯಾನ್ಸಿ ಪ್ರತಿಯೊಬ್ಬರ ಕನಸಲ್ಲಿ ತನ್ನದೇ ಆದಂಥ ಕನಸುಗಳು ಇರಬೇಕು. ಎಲ್ಲರಿಗೂ ಕನಸು ಸರ್ವೇ ಸಾಮಾನ್ಯ ಇರುವಂಥದ್ದು. ನಾವು ಯಾವುದೋ ಒಂದು BMW ಅಥವಾ ಯಾವುದೋ ಒಂದು ಫಾರ್ಚುನರ್ ಕಾರ್ ಹೋಗ್ತಾ ಇದ್ರೆ ಅಥವಾ ನಾವು ನೋಡಿದ್ದು ನಾವು ಯಾವಾಗ ಹೋಗ್ಬೇಕು ನಮ್ಗೆ ಮನಸ್ಸಿನಲ್ಲೇ ಅನಿಸ್ಕೊಳ್ತೀವಿ. ಬಟ್ ಅದು ಕನಸು ನನಸು ಆಗ್ತಾಯಿಲ್ಲ. ಸಾಕಷ್ಟು ಜೀವನದಲ್ಲಿ ಬರೀ ನನಸಾಗೆ ಬಂದಿರ್ತದೆ. ಅದೇ ಬಿಗ್ ಹೌಸ್, ಎಲ್ಲ ಒಂದು ದೊಡ್ಡ ಬೆಂಗ್ಳೂರು ನೋಡಿದ್ರು ನಾವೇ ಆ ಥರ ಕಟ್ಕೋಬೇಕಂತ ಕನಸು ಹೋಗ್ತದೆ ನಮಗೆ, ಹೌದು. ಮತ್ತು ಅದೇ ಥರ ವರ್ಲ್ಡ್ ಟೂರ್. ಯಾಕಂದರೆ ನಾವು ಇಷ್ಟೆಲ್ಲ ಇದ್ರೂ ಕೂಡ ನಾವು ಜಗತ್ತು ಸುತ್ತಬೇಕು, ಕೋಶ ಓದಬೇಕು, ದೇಶ ಸುತ್ತಬೇಕಂತ ಹೇಳ್ತಾರಲ್ಲ, ಅದೇ ಥರ ನನಗೆ ಬೇರೆ ಬೇರೆ ಟೂರ್ಗೆ ಹೋಗ್ಬೇಕಂತ ಗೋವಾನೋ ಅಥವಾ ಈಗ ಬೇರೆ ಬೇರೆ ಕಡೆ ತಮಿಳ್ನಾಡು ರಾಮೋಜಿ ಫಿಲ್ಮ್ ಸಿಟಿ ಇಂಥ ಪ್ಲೇಸ್ಗಳು ಚಂಚಲ ಪ್ಲೇಸ್ ಎಲ್ಲರಿಗೆ ಆಸೆ ಇರುವಂಥದ್ದು. ಸೊ ಅದೇ ಥರ ರೆಕಗ್ನೈಸ್ ಅಂತ ನಾವು ಏನು ಕೆಲಸ ಮಾಡ್ತೇವೆ, ಕೆಲಸ ಮಾಡಿದ್ದು ನಾವು ಏನು ಸಾವಿರಾರು ಜನರ ಮುಂದೆ ನಮ್ಗೆ ಏನು ಹಾರ ಅದು ಬೊಕೆ ಕೊಟ್ಟು 4 ಮಂದಿ ಮುಂದೆ ನಮ್ಮ ತಟ್ಟೆ ಚಪ್ಪಾಳೆ ಹೊಡೆದು ನಮ್ಮ ಮಾಡಿದ ಕೆಲಸಕ್ಕೆ ಸಾರ್ಥಕ ಅನಿಸ್ತದೆ. ಮತ್ತು ರೆಕಗ್ನೈಸೇಷನ್ ಕೂಡ ಇಲ್ಲಿ ಸಿಗುತ್ತೆ. ಚಾರಿಟಿ, ನಾವು ಮಾಡಿದ ಕೆಲಸದಲ್ಲಿ ಒಂದು 1000 ರೂಪಾಯಿ ದುಡ್ಡಿದ್ರೆ ಅಟ್ಲೀಸ್ಟ್ 1 ರೂಪಾಯಿ ನಾವು ದಾನ ಮಾಡ್ತೀವಿ, ಚಾರಿಟಿ ಅಂತ ಬರುತ್ತೆ. ಬೆಟರ್ ಎಜುಕೇಷನ್ ಫಾರ್ ಚಿಲ್ಡ್ರನ್. ನಾವು ತಂದೆ ತಾಯಿಗಳು ಬಯಸೋದು ಏನಂತಂದ್ರೆ ಇವತ್ತು ಮಕ್ಕಳಿಗೋಸ್ಕರನೇ ನಾವು ಏನೇ ಮಾಡಿದ್ರೆ ಆಸ್ತಿ ಮಾಡಿದ್ರೆ ಮಕ್ಕಳಿಗೋಸ್ಕರ, ಅದಕ್ಕೆ ಮಕ್ಕಳನ್ನೇ ಒಂದು ಆಸ್ತಿ ಏನಾಗಬೇಕಂತ ಹಿರಿಯರು ಹೇಳ್ತಾರೆ. ಹಾಗೇನೆ ಬೆಟರ್ ಎಜುಕೇಷನ್ ಕೊಡಬೇಕು. ಅದೇ ಥರ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ. ಅಂದರೆ ಈಗಿನ ಬಿಸಿ ಶೆಡ್ಯೂಲಲ್ಲಿ ಏನಾಗುತ್ತೆ ಅಂದ್ರೆ ತಂದೆ ತಾಯಿಗಳು ತನ್ನ ಮಕ್ಕಳಿಗೋಸ್ಕರ ಕರೆಕ್ಟ್ ಟೈಮ್ ಕೊಡ್ತಾನೆ ಇಲ್ಲ. ಯಾಕಂದರೆ ಈಗ ಬೆಂಗಳೂರು ಅಂತ ಸಿಟಿನೋ ಅಥವಾ ಡೆಲ್ಲಿ ಅಂತ ಸಿಟಿನೋ ಬೇರೆ ಬೇರೆ ಸಿಟಿಲಿ ಹೆಂಗಿರುತ್ತಂದ್ರೆ ಯಾವಾಗ ತಂದೆ ಜಾಬಿಗೆ ಹೋಗ್ತಾನೋ ಯಾವಾಗ ಮಗು ಮಕ್ಕೊಂಡಿರ್ತಾರೋ, ಯಾವಾಗ ತಂದೆ ರಿಟರ್ನ್ ಬರ್ತಾನೋ ಆ ಟೈಮೇ ಮಕ್ಕಳಿಗೆ ಅಂದ್ರೆ ಒಬ್ಬರ ಮುಖ ಒಬ್ಬರಿಗೆ ಗೊತ್ತಾಗಲ್ಲ. ಸಂಡೇಗೊಮ್ಮೆ ನೋಡುವಂಥ ಪರಿಸ್ಥಿತಿ ಸಾಕಷ್ಟು ಕಡೆ ನಾವು ನೋಡಿರ್ತೀವಿ. ಅದಕ್ಕೆ ಫ್ಯಾಮಿಲಿ ಜೊತೆ ಟೈಮನ್ನು ಕೊಡೋಕ್ಕೆ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ನೇರ ಮಾರುಕಟ್ಟೆಯ ಲಾಭಗಳು ಏನು ಅಂತ ಕೇಳಿದ್ದಾರೆ. ಏನಂತಂದ್ರೆ ಇಲ್ಲಿ ಏನಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್, ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ. ಜೀರೋ ಇನ್ವೆಸ್ಟ್ಮೆಂಟ್ ಇದೆ, ನೋ ರಿಸ್ಕ್. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ರಿಸ್ಕ್ ಇರೋಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಸ್ಕ್ ಇರುವಂಥದ್ದು. ಬೇರೆ ಹೊರಗಡೆ ಬಿಸ್ನೆಸ್ಲಿ ರಿಸ್ಕ್ ಇರುವಂಥದ್ದು, ಇಲ್ಲಿ ಯಾವುದೇ ಥರ ರಿಸ್ಕ್ ಇಲ್ಲ. ಅನ್ಲಿಮಿಟೆಡ್ ಇನ್ಕಮ್. ಫಾರ್ ಎಕ್ಸಾಂಪಲ್ ಟೀಚರ್ ಜಾಬ್ ಇದೆ, ಅವರಿಗೆ ಒಂದು ಲಿಮಿಟ್ ಇದೆ, ಇಷ್ಟೇ ಅಂತ ಫಿಕ್ಸ್ ಅಂತ ಸ್ಯಾಲ್ರಿ ಇರುತ್ತೆ. ಅಥವಾ ಹೊರಗಡೆ ಪ್ರೈವೇಟ್ ಕಂಪ್ನಿ ಜಾಬ್ ಮಾಡ್ತಿದ್ರೆ ಇಷ್ಟೇ ಅಂತ 36 ಇಲ್ಲಿ ಫಿಕ್ಸ್ ಇರ್ತದೆ. ಇಲ್ಲಿ ಯಾವುದೇ ಥರ ಇನ್ಕಮ್ ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ಇನ್ಕಮ್. ನಾವು ಎಷ್ಟು ದುಡಿತೇವೆ ಅಷ್ಟು ತಗೊಳ್ಬೋದು. ಫ್ಯಾಮಿಲಿ ಬಿಸ್ನೆಸ್, ಯಾರೋ ಒಬ್ಬರು ಜಾಬ್ ಮಾಡ್ತಾರೆ, ಒಂದು 2 ತಿಂಗಳು ಅವ್ರಿಗೇನೋ ಅನ್ಎಕ್ಸ್ಪೆಕ್ಟೆಡ್ ಏನೋ ಆಯಿತು ಅಥವಾ ಅವ್ರಿಗೆ ಆರಾಮ್ ತಪ್ಪು, ಆ ಜಾಬ್ನ ಅವ್ರ ಮನೆಯವರು ಅಥವಾ ಬೇರೆ ಅಣ್ಣನೋ ತಮ್ಮನೋ ಮಾಡೋದು ಮಾಡಕ್ಕೆ ಬರೋದಿಲ್ಲ, ಅವರೇ ಮಾಡಿ. ಇಲ್ಲಿ ಏನಂತಂದ್ರೆ ಇಡೀ ಫ್ಯಾಮಿಲಿ ಕೂಡಿ ಮಾಡುವಂಥ ಬಿಸ್ನೆಸ್ ಇದು ಮೋದಿ ಕೇರಲ್ಲಿ ಇರುವಂಥದ್ದು. ಟ್ರಾನ್ಸ್ಫರ್ ಬಿಸ್ನೆಸ್ ಅಂತ ಹಾಗಾದ್ರೆ ಏನು ಇದು? ಟ್ರಾನ್ಸ್ಫರ್ ಬಿಸ್ನೆಸ್ ಅಂತಂದ್ರೆ ನಾವು ಜಾಬ್ ಮಾಡ್ತೀವಿ ಅಂತಂದ್ರೆ ಅದು ನಾವು ರಿಟೈರ್ಡ್ ಆದ್ಮೇಲೆ ನಮ್ಮ ಮಕ್ಕಳಿಗೆ ತಗೊಳ್ಳಲ್ಲ. ಇದಕ್ಕೊಂದು ಕಾಲಿತ್ತು ತಗೊಳ್ತಾ ಇತ್ತು, ಆದ್ರೆ ಅವ್ರ ಪೋಸ್ಟಿಗೆ ಅವ್ರ ಮಗನ ತಗೋತೀವಿ. ಇದು ಈಗಿನ ಸಿಚುವೇಶನ್ ಅಥವಾ ಈ ಪರಿಸ್ಥಿತಿಗಳು ತಗೊಳ್ಳಲ್ಲ, ಚೇಂಜ್ ಆಗಿದೆ ರೂಲ್ಸ್. ಇಲ್ಲಿ ಏನಂತಂದ್ರೆ ನಮ್ಮ ಒಮ್ಮೆ ಐಡಿಯಾ ಅಂತಂದ್ರೆ 300 years ವ್ಯಾಲಿಡಿಟಿ ಇರುತ್ತೆ. 300 ವರ್ಷ 3 ತಲೆಮಾರ. ಅಂದ್ರೆ ನಾವು 1 ಲಕ್ಷದಿಂದ 2 ಲಕ್ಷದಿಂದ 5 ಲಕ್ಷನ ತಗೊಂಡಿದ್ರೆ ಅಲ್ಲಿಂದೇ ನಮ್ಮ ಮಗನಿಗೆ ಆ ಬಿಸ್ನೆಸ್ ಏನು ಅಮೌಂಟ್ ಏನಾಯ್ತು ಟ್ರಾನ್ಸ್ಫರ್ ಆಗುವಂಥದ್ದು. ಅದಕ್ಕೆ ಟ್ರಾನ್ಸ್ಫರ್ ಬಿಸ್ನೆಸ್ ಅಂತ ಕರಿತೇವೆ. ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. ಇಲ್ಲಿ ಏನಂತಂದ್ರೆ ಹೊರಗಡೆ ನಾವು ಬಯೋಡಾಟಾ ತಗೊಂಡು ಕಂಪ್ನಿಗಳ ಬಾಕ್ಲ ತಟ್ಟಿದ್ದೇವೆ ಅಂತಂದ್ರೆ ನಮಗೆ ಪ್ರತಿಯೊಂದು ಕೇಳ್ತಿರ್ತಾರೆ ಕ್ವಶನ್. ನಿಮ್ಮ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನಿದೆ, ಅನುಭವ ಏನಿದೆ, ಆ ಕಂಪ್ನಿಯಲ್ಲಿ ಎಷ್ಟು ವರ್ಷ ಜಾಬ್ ಮಾಡಿದ್ರಿ,
ಏನಿದೆ ನಮ್ಮ ಕಂಪ್ನಿ ನೀವು ಕೈ ಕೊಡಿದ್ರೆ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಪ್ರತಿಯೊಂದು ಕ್ವಶನ್ಗಳು ಅರೈಸ್ ಆಗ್ತಿದೆ ಅಥವಾ ನಮಗೆ ಕೇಳ್ತಿರ್ತಾರೆ. ಇಲ್ಲಿ ಏನಂತಂದರೆ ಯಾವುದೇ ಥರ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು 18 ವರ್ಷ ಮೇಲ್ಪಟ್ಟರಾಗಿರಬೇಕು, ಮುಗೀತು. ಇದು ಕಲ್ತವ್ರು ಇರಲಿ ಕಲಿತಾ ಇರಲಿ ಎಲ್ಲರೂ ಕೂಡ ಈ ಬಿಸ್ನೆಸ್ ಮಾಡ್ಬೋದು. ಓಕೆ, ಪ್ಯಾಸಿವ್ ಇನ್ಕಮ್ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಆಗಲಿದೆ ಬಿಲ್ಡಿಂಗದು ಹೇಗೆ 1-2 ವರ್ಷ ಕಟ್ಟು ರೆಂಟ್ ಮುಖಾಂತರ ಕೊಟ್ಟು ಅದು ಬರುವಂಥ ಇನ್ಕಮ್ ಪ್ಯಾಸಿವ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು. ಪಾರ್ಟ್ ಟೈಮ್ ಬಿಸ್ನೆಸ್, ನಾವು ಯಾವುದೇ ಒಂದು ಜಾಬಿಗೆ ಅಟ್ಯಾಚ್ಮೆಂಟ್ ಆಗಿರ್ತೀವಿ, ಅದಕ್ಕೆ ಹೊಂದ್ಕೊಂಡಿರ್ತೀವಿ, ಅದನ್ನ ಬಿಟ್ಟು ಸಡನ್ ಆಗಿ ಬಿಟ್ಟು ಇಲ್ಲಿ ಬರೋಕ್ಕಾಗಲ್ಲ. ಅದ್ರ ಜೊತೆಗೆ ಮಾಡುವಂಥದ್ದು ಬಿಸ್ನೆಸ್ ಮೋದಿ ಕೇರ್ದ ಪಾರ್ಟ್ ಟೈಮ್ ಬಿಸ್ನೆಸ್ ಅಂತ ಕರಿತೇವೆ. ಅಸೋಸಿಯೇಷನ್ ಅಂತ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರುವಂಥದ್ದು ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದೆ. ಮತ್ತು ಅದೇ ಥರವಾಗಿ KMG ಅಂಥೇಳಿ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದೆ. FICC ಅಂತ ಹೇಳಿ ಸರ್ಟಿಫಿಕೇಟ್ ಪಡ್ಕೊಂಡಿದ್ದೆ. ಓಕೆ, ಈ ಸ್ವಲ್ಪ ಕಂಪ್ನಿಯ ಹಿನ್ನೆಲೆ ನೋಡೋಣ, ಅದರ ಈ ಬ್ಯಾಕ್ಗ್ರೌಂಡ್ ನೋಡೋಣ ಸ್ವಲ್ಪ ಹೇಗೆ ಏನಂತ, ಯಾರು ಸ್ಟಾರ್ಟ್ ಮಾಡಿ. ಇಂಡಿಯಾಸ್ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಸ್ಟಾರ್ಟೆಡ್ ಇನ್ ಇಯರ್ 1996. 1996ರಲ್ಲಿ ಬೈ ಸಮೀರ್ ಮೋದಿ ಅಂತ ಒಬ್ಬರು ವ್ಯಕ್ತಿನ ಈ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಇದು ಇವತ್ತಿಗೆ ಏನಂತಂದ್ರೆ 1996 ಇವತ್ತಿನ 25 ವರ್ಷ ಅಂದರೆ 2021 ಮಾರ್ಚ್ಗೆ 25 ವರ್ಷ ಕಂಪ್ಲೀಟ್ ಆಗಿ 26ನೇ ವರ್ಷ ರನ್ನಿಂಗ್ ಇರುವಂಥ ಕಂಪನಿ. ಸಾಕಷ್ಟು ಹೊರಗಡೆ ಏನಂತ ಮೋದಿ ಅಂತಂದ್ರೆ ಇದು ನರೇಂದ್ರ ಮೋದಿಗೆ ನಾವು ತಿಳ್ಕೊತಾರೆ, ಅದು ತಪ್ಪು. ಇದು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆನೇ ಈ ಕಂಪ್ನಿ ಸ್ಟಾರ್ಟ್ ಆಗಿರುವಂಥದ್ದು. ಸ್ವಲ್ಪ ಅದರ ಹಿನ್ನೆಲೆ ನೋಡಿದ್ರೆ ಈ ಕಂಪ್ನಿಯ ಏನು ತಳಪಾಯ ಅಥವಾ ಯಾರು ಸ್ಟಾರ್ಟ್ ಮಾಡಿದ್ರು ಅವ್ರಿಗಿಂತ ಮುಂಚೆ ಅಂತ ಸ್ವಲ್ಪ ನೋಡೋಣ. ಈ ರಾಯ್ ಬಹದ್ದೂರ್ ಗುಜರ್ಲಾಲ್ ಮೋದಿ ಅಂದ್ರೆ ಸಮೀರ್ ಮೋದಿ ಅವರ ಅಜ್ಜ, ಇವರು ಒಂದು 400 ರೂಪಾಯಿ ಇಟ್ಕೊಂಡು 1933ರಲ್ಲಿ ಒಂದು ಬೇಗಂಬಾಬ ಅಂತ ಒಂದು ಊರಲ್ಲಿ ಒಂದು ಈ ಶುಗರ್ ಫ್ಯಾಕ್ಟರಿನ ಸ್ಟಾರ್ಟ್ ಮಾಡ್ತಾರೆ. ಆ ಫ್ಯಾಕ್ಟರಿನ 1933ರಿಂದ 72ವರೆಗೆ ಅಂದ್ರೆ 27 ಇಂಡಸ್ಟ್ರಿನ ಹುಟ್ಟಾಕ್ತಾರೆ. ಒಂದೇ ಇದ್ದದನ್ನ ಬೇರೆ ಬೇರೆ ಇಂಡಸ್ಟ್ರಿಗೆ ಶುಗರ್ ಫ್ಯಾಕ್ಟರಿಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅವ್ರು ಏನಂದ್ರೆ 2ನೇ ಮಹಾಯುದ್ಧಕ್ಕೆ 1968ಕ್ಕೆ ಅವ್ರ ಸಾಮಾಜಿಕ ಸೇವೆ ಕಳಕಳಿ ಅನ್ಕೊಂಡು ಜನರಿಗೆ ಹೆಲ್ಪ್ ಮಾಡಿದ್ದ ಹೇಳ್ಕೊ ಇವ್ರು ಏನಂತಂದ್ರೆ ನಮ್ಮ ಪಂತಪ್ರಧಾನ ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಪದ್ಮಭೂಷಣ ಅವಾರ್ಡ್ ಕೂಡ ಕೊಡ್ತಾರೆ. ಇವ್ರ ಮಗ ಬಂದ್ಬಿಟ್ಟು KK ಮೋದಿ ಅಂದ್ರೆ ಕೃಷ್ಣ ಕುಮಾರ್ ಲಾಲ್ ಮೋದಿ ಅಂತ ಹೇಳಿ. ಇವ್ರು ಏನ್ ಮಾಡ್ತಾರ, ಅದೇನಂತಾರಲ್ಲ ಅಪ್ಪ ಗುಡಿ ಕಟ್ಟಿದ್ರೆ ಮಗ ಕಳಶ ಇಡ್ತಾನಂತ, ಹಾಗೇನೆ ಇವ್ರು ಏನ್ ಮಾಡ್ತಿದ್ರು, ಇದು 27 ಇಂಡಸ್ಟ್ರಿ ಇಂಡಿಯಾಲೇ ಯಾಕಿರ್ಬೇಕು, ಹೊರಗಡೆನ ಸ್ವಲ್ಪ ಸ್ಪ್ರೆಡ್ ಮಾಡಿದೆ, ಎಲ್ಲರಿಗೂ ಒಂದು ಉದ್ಯೋಗಾವಕಾಶ ಸಿಗ್ಲಿ ಅನ್ನೋ ಉದ್ದೇಶದಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ 90 ದೇಶಕ್ಕೆ ಕೊಲಾಬ್ರೇಷನ್ ಮಾಡ್ತಾರೆ, ಅಂದ್ರೆ ಸ್ಪ್ರೆಡ್ ಮಾಡ್ತಾರೆ. ಅದಕ್ಕೆ ಇವು ಪ್ರೆಸೆಂಟ್ಲಿ ಮೋದಿ ಕೇರ್ ಎಂಟರ್ಪ್ರೈಸ್ ಅಲ್ಲಿ 63ರಿಂದ 65,000 ಕೋಟಿ ಟರ್ನರ್ ಆಗ್ತಾ ಇರುವಂತ ಕಂಪ್ನಿ. 28,000 ಪ್ಲಸ್ ಅಧಿಕ ಎಂಪ್ಲಾಯೀಸ್ಗಳು ಇದ್ದಾರೆ. ಇಲ್ಲಿ ಸಮೀರ್ ಮೋದಿ ವಿಷನರಿ ಅಂಡ್ ನ್ಯಾಷನಲ್ ಬಿಲ್ಡರ್, ಇದು ಮಿಲಿಯನ್ ಆಫ್ ಕನ್ಸ್ಟ್ರಕ್ಟರ್ ನಿಮ್ಮಂಥವ್ರು ಏನು ಈ ಕನ್ಸ್ಟ್ರಕ್ಟರ್ಸ್ ಮಿಲೇನಿಯನ್ಸ್ ಕನ್ಸ್ಟ್ರಕ್ಟ್ ಇದ್ದಾರೆ. ಮತ್ತು ಫೌಂಡಿಂಗ್ ಆಫ್ ಮೆಂಬರ್ IDSA ಕೂಡ ಆಗಿದೆ. ಮತ್ತು ರಿವಾರ್ಡಿಂಗ್ ಆ್ಯಂಡ್ ಅಟ್ರಾಕ್ಟಿವ್ ಬಿಸ್ನೆಸ್ ಆಪರ್ಚುನಿಟಿ, ಯಾರಾದ್ರೂ ಬಿಸ್ನೆಸ್ ಮಾಡ್ತೀನಿ ನಾನು ಇದ್ರೊಳಗೆ ಬೆಳಿತೇನೆ ಅಂದರೆ ಅವರಿಗೆ ಇದ್ರ ಬಗ್ಗೆ ಬಿಸ್ನೆಸ್ ಆಪರ್ಚುನಿಟಿ ಕೂಡ ನಾವು ಕೊಡ್ತೀವಿ. ಮತ್ತು ವಿನ್ನರ್ಸ್ ಆಫ್ ವೆರೇಜ್ ಪ್ರೆಸ್ಟೀಜ್ ಅವಾರ್ಡ್, ಸಾಕಷ್ಟು ಅವಾರ್ಡ್ ಕೂಡ ಸಿಕ್ಕಿರುವಂಥದ್ದು. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ GMP ಸರ್ಟಿಫೈಡ್. GMP ಸರ್ಟಿಫೈಡ್ ಆಯ್ತಂದ್ರೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಸಂಬಂಧಪಟ್ಟಂತ ಯಾವ ಪ್ರಾಡಕ್ಟ್ ಕ್ವಾಲಿಟಿ ಇರ್ತದೆ ಅದಕ್ಕೆ GMP ಸರ್ಟಿಫೈಡ್ ಕೊಡ್ತಾರೆ. ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ನೆಕ್ಸ್ಟ್ ಬರುವಂಥದ್ದು ಮೋದಿ ಕೇರ್ ಪ್ರಾಡಕ್ಟ್ ರೇಂಜ್. ಅಂದ್ರೆ ಪ್ರಾಡಕ್ಟ್ ರೇಂಜ್ ಅಂದ್ರೆ ಯಾವ ತರ ಪ್ರಾಡಕ್ಟ್ ಇದೆ, ಎಷ್ಟು ಕ್ಯಾಟಗರಿ, ನಮ್ಮಲ್ಲಿ 14 ಕ್ಯಾಟಗರಿ ಪ್ರಾಡಕ್ಟ್ ಇದೆ. ಅದರೊಳಗೆ ಒಂದೇದು ನ್ಯೂಟ್ರಿಷನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಪ್ರಾಡಕ್ಟ್ಸ್, ಮತ್ತು ಕಲರ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂದ್ರೆ ಆ ಚರ್ಮದಕ್ಕೆ ಸಂಬಂಧಪಟ್ಟಂತು, ಫುಡ್ ಆ್ಯಂಡ್ ಬೆವರೇಜ್ ನಮಗೇನು ಅಡುಗೆ ಏನೇ ಆಗಲಿ ಅಥವಾ ಮಸಾಲೆ ಪದಾರ್ಥಗಳಾಗಲಿ ಇವೆಲ್ಲ ಸಿಗುವಂಥದ್ದು. ಮತ್ತು ಪರ್ಸನಲ್ ಕೇರ್ ಏನು ಟೂತ್ಪೇಸ್ಟು ಅಥವಾ ಇವೆಲ್ಲ ಸಿಗುವಂಥದ್ದು. ಲ್ಯಾಂಡ್ರಿ ಕೇರ್ ಬಟ್ಟೆ ತೊಳೋ ಸೋಪ್, ಸಾಬೂನು ಪುಡಿ ಅಥವಾ
ಈ ಥರ ಸಿಗುವಂಥದ್ದು, ಮತ್ತು ಹೋಮ್ ಕೇರ್ ಪ್ರಾಡಕ್ಟ್, ಫರ್ಶಿ ತೊಳೆಯೋಕ್ಕೆ ಸಿಗುವಂಥದ್ದು, ಮತ್ತು ಅಗ್ರಿಕಲ್ಚರ್ ಅತ್ಯಂತ ಜಾಸ್ತಿ ಮೂಮೆಂಟ್ ಆಗ್ತಾ ಇರೋಂಥ ಅತ್ಯಂತ ಏನು ಅದ್ಭುತವಾದಂಥ ಪ್ರಾಡಕ್ಟು ಸಂಜೀವಿನಿ ಪ್ರಾಡಕ್ಟ್. ಏನು ರೈತರಿಗೆ ಏನಂತಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಹಳಷ್ಟು ಇಳುವರಿ ಕೊಡ್ತದೆ ಮತ್ತು ಅಷ್ಟೇ ಹೆಲ್ಪ್ ಆಗ್ತಾ ಇರುವಂಥ ಪ್ರಾಡಕ್ಟು ಅಗ್ರಿಕಲ್ಚರ್ ಪ್ರಾಡಕ್ಟು. ಮತ್ತು ಆಟೋ ಕೇರ್ ನಮ್ದು ಏನು ಗಾಡಿ 4 ವೀಲರ್ 2 ವೀಲರ್ ಏನು ಗಾಡಿಗಳು ಇರ್ತಾವೆ ತೊಳೆಯೋಕ್ಕೆ ಸಿಗುವಂಥದ್ದು ಆಟೋ ಕೇರ್ ಸಿಗ್ತದೆ. ಜ್ಯುವೆಲರಿ ಕೂಡ ನಮ್ಮಲ್ಲಿ ಸಿಗುವಂಥದ್ದು. ಟೆಕ್ ನಮಗೇನು ಇವತ್ತೇನು ರೇಡಿಯೇಷನ್ ಕಂಟ್ರೋಲ್ ಗೋಸ್ಕರ ಏನು ಎನ್ವರ್ ಚಿಪ್ ಅಂತ ಕರಿತೀವಲ್ಲ, ಯಾಕಂದ್ರೆ ನಮ್ಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತಂದ್ರೆ ನಮಗೆ ಗೊತ್ತಾಗೋದಿಲ್ಲ. ತರಂಗಗಳು ಗಾಳಿಯ ಮುಖಾಂತರ ಬರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರ್ತವೆ, ಬ್ರೈನ್ ಟ್ಯೂಮರ್ ಆಗುವಂಥದ್ದು ಇರುತ್ತೆ, ಇಲ್ಲ ಪ್ಯಾರಾಲಿಸಿಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ನಮ್ಮ ಬಾಡಿ ದಿನನಿತ್ಯ ಯೂಸ್ ಮಾಡಿದ್ರಿಂದ ನಮ್ಮ ಎನರ್ಜಿ ಕೂಡ ಡೌನ್ ಆಗುವಂಥದ್ದು. ಇದಕ್ಕೆ ನಮಗೆ ಎನ್ವರ್ ಚಿಪ್ ಇರುವಂಥದ್ದು ಬೆಸ್ಟ್ ಹೆಲ್ಪ್ ಅಂತ ಹೇಳ್ತಾ. ಸರ್ ನಾವು ಯಾಕೆ ಬಜಾರ್ ಮಾಡ್ಬೇಕು ನಿಮ್ಮಲ್ಲಿ? ಓಕೆ, ಯಾಕಂದ್ರೆ ಕಸ್ಟಮರ್ ನಮ್ಮಲ್ಲ ಬಜಾರ್ ಯಾಕೆ ಮಾಡ್ಬೇಕಂದ್ರೆ ಒಂದೇದ್ದು ಅಪ್ ಟು 20% ಡಿಸ್ಕೌಂಟ್ ಸಿಗತ್ತೆ, ಆ ನಂತರ 10% ಫ್ರೀ ಪ್ರಾಡಕ್ಟ್ ಸಿಗತ್ತೆ, 7-16% ಕ್ಯಾಶ್ ಬ್ಯಾಕ್ ಅಂದ್ರೆ ಸಬ್ಸಿಡಿ ನಮ್ಮ ಅಕೌಂಟಿಗೆ ಜಮಾ ಆಗುತ್ತಂದ್ರೆ. ಮತ್ತು ನಾನು ರೆಗ್ಯುಲರ್ ಆಗಿ 1 ರಿಂದ 6 ತಿಂಗಳು ಕಂಟಿನ್ಯೂ ತಗೊಂಡ್ರೆ 1 ತಿಂಗಳ ಲಾಯಲಿಟಿ ಪ್ರೋಗ್ರಾಮ್ ಅಂತಂದ್ರೆ ಫ್ರೀ ಬಜಾರ್ ಸಿಗುವಂಥದ್ದು. ಅದಕ್ಕೆ ನಾವು ಇಲ್ಲಿ ತಗೋಬೇಕು. ಹೌದಾ, ಅದರ ಬೆನಿಫಿಟ್ಸ್ ಹೇಗೆ ಅಂತ ನಿಮ್ಗೆ ಸ್ವಲ್ಪ ವಿವರಣೆ ಮಾಡ್ತೀನಿ ಮುಂದೆ. ಟೋಟಲ್ ಬೆನಿಫಿಟ್ಸ್ ಆಫ್ 6 ಮಂತ್ ಕಂಟಿನ್ಯೂ ತಗೊಂಡ್ರೆ ನಮ್ಮ ಇಲ್ಲಿ ಮೋದಿಕೇರಿಯಲ್ಲಿ ಏನು ಬೆನಿಫಿಟ್ ಸಿಗುತ್ತೆ, ಹೊರಗಡೆ ಮಾರ್ಕೆಟಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ನೋಡು. 6 × 3 ಅಂದರೆ 3000 ಅಂದರೆ 18,000 ರೂಪಾಯಿ ಅಮೌಂಟ್ ಆಗ್ತದೆ ಹೊರಗಡೆ ಮಾರ್ಕೆಟಲ್ಲಿ. ನಮ್ಮ ಮೋದಿಕೇರಿಯಲ್ಲಿ ನಾವು ಪ್ರತಿ ತಿಂಗಳ ತಗೋದಂದ್ರೆ 3,000 ಮೇಲೆ 600 ರೂಪಾಯಿ ಡಿಸ್ಕೌಂಟ್ ಇಲ್ಲಿ ಸಿಗುತ್ತೆ. 1 ತಿಂಗಳಿಗೆ 600 ಅಂದರೆ 6 ತಿಂಗಳಿಗೆ 3,600 ರೂಪಾಯಿ ಆಗುತ್ತೆ. ಫ್ರೀ ಗಿಫ್ಟ್ 1 ತಿಂಗಳಿಗೆ 300 ಅಂದರೆ 6 ತಿಂಗಳಿಗೆ 1800 ರೂಪಾಯಿ ಆಗುತ್ತೆ. ಹೌದಾ, ಕ್ಯಾಶ್ ಬ್ಯಾಕ್ 1 ತಿಂಗಳಿಗೆ 105 ರೂಪಾಯಿ ಅಂತಂದ್ರೆ 6 ತಿಂಗಳಿಗೆ 630 ರೂಪಾಯಿ ಇಲ್ಲಿ ಉಳಿತಾಯ ಆಗುತ್ತೆ. ಕ್ಯಾಶ್ ಬ್ಯಾಕ್ ಅಂದ್ರೆ ಏನ್ರಿ ಅದು? ಕ್ಯಾಶ್ ಬ್ಯಾಕ್ ಅಂದ್ರೆ ಸಬ್ಸಿಡಿ ನಮಗೆ ಜಮಾ ಆಗುವಂಥದ್ದು, ನಮ್ಮ ಅಕೌಂಟಿಗೆ ಜಮಾ ಆಗ್ತದೇನ್ರಿ? ಹೌದು. ಫ್ರೀ ಪ್ರಾಡಕ್ಟ್ಸ್ ಅಂದ್ರೆ 3,000 ರೂಪಾಯಿ ನಮ್ಗೆ ಅದು ಲಯಲಿಟಿ ಆಗಿ ಅದು ಬರುವಂಥದ್ದು ಇಲ್ಲಿ ಜಮಾ ಮಾಡಿರ್ತೀವಿ. ಹಾಗಾದ್ರೆ ಹೊರಗಡೆ ಮಾರ್ಕೆಟ್ 18,000 ಇರುತ್ತೆ, ನಮ್ಮಲ್ಲಿ 9,300 ರೂಪಾಯಿ ಉಳಿತಾಯ ಆಗುತ್ತೆ. ಹಾಗಾದ್ರೆ ನಾವು ಖರ್ಚು ಮಾಡಿದ್ದು ಎಷ್ಟು? 9,000. ಅಂದ್ರೆ ಎಷ್ಟು ಬೆನಿಫಿಟ್ಸ್ ಇದೆ ಅಂದಮೇಲೆ ಯಾಕೆ ತಗೋಬಾರ್ದು ನಾವು? ಮತ್ತು ವಿತ್ ಕ್ವಾಲಿಟಿ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್, 100% ಗ್ಯಾರಂಟಿ ಸ್ಯಾಟಿಸ್ಫೈ ಇರುವಂಥ ಪ್ರಾಡಕ್ಟ್ಗಳು ಸಿಗ್ತದೆ. ಸೊ ಅದೇ ಥರ ಆಗಿ ನಾವು 12 ಮಂತ್ಸ್ ಪ್ಯಾಕೇಜ್ ನಾವು ತೊಗೊಂಡಿರ್ತಂದ್ರೆ 21,300 ರೂಪಾಯಿ ನಮ್ಗೆ ಉಳಿತಾಯ ಆಗುತ್ತೆ. 36,000 ಒಳಗೆ 21,300 ರೂಪಾಯಿ ನಮ್ಗೆ ಉಳಿತಾಯ ಆಗುತ್ತೆ. ಹಾಗಾದ್ರೆ ನಾವು ಅಪ್ರಾಕ್ಸಿಮೇಟ್ಲಿ ಒಂದು 15,000 ರೂಪಾಯಿ ಮಾತ್ರ ವರ್ಷದೊಳಗೆ ಖರ್ಚಾದಂಥದ್ದು. ಇದು ಎಲ್ಲ ಬೆನಿಫಿಟ್ಸ್ ನಮ್ಗೆ ಸಿಗುವಂಥದ್ದು. ಆದರೆ ಕಂಡೀಷನ್ ಏನಂತಂದ್ರೆ ನಾವು ಇದ್ರೊಳಗೆ ಒಂದು ಮೆಂಬರ್ಶಿಪ್ ಅಂದ್ರೆ ನಮ್ಮ ಐಡಿಯನ್ನು ಕ್ರಿಯೇಟ್ ಮಾಡಿದ ಮೇಲೆ ಸಿಗುವಂಥದ್ದು. ಫಸ್ಟ್ ಐಡಿ ಏನು ಫ್ರೀ ಮಾಡ್ತೀರಾ, ಏನು ರೊಕ್ಕ ಕಟ್ಬೇಕ್ರಿ? ಇಲ್ಲ, ಅದಕ್ಕೆ ಯಾವುದೇ ಥರ ಚಾರ್ಜಸ್ ಇಲ್ಲ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಐಡಿ ಮಾಡಿಕೊಡ್ತಾ ಇರುವಂಥದ್ದು. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕು. ಓಕೆ, ಥ್ಯಾಂಕ್ ಯು.